ಎಲ್ಲೋ ವೀಕ್ಷಕರೇ, ತಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡುತ್ತಿರುವ ಹಾಗೆ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಹಾಸ್ಪಿಟಲ್ ವತಿಯಿಂದ ಕರೆದಿರುವಂಥ ಹುದ್ದೆಗಳು ವೀಕ್ಷಕರೇ. ಇವೆಲ್ಲ ಸರ್ಕಾರ ಅನುದಾನಿತ ಹುದ್ದೆಗಳು ವೀಕ್ಷಕರೇ. ತಾವಿಲ್ಲಿ ನೋಡ್ಕೋಬಹುದು 13/9/2024 ಇವಂಥ ಪ್ರಕಟಣೆಗೊಂಡಿರುವಂಥ ಹುದ್ದೆಗಳು. ಸೊ ಈ ಹುದ್ದೆಗಳು ಯಾವ್ಯಾವ ರೀತಿಯ ಹುದ್ದೆಗಳಿವೆ, ಸೊ ಅದಕ್ಕೆ ಏಜ್ ಲಿಮಿಟ್ ಏನಿರುತ್ತೆ, ಕ್ವಾಲಿಫಿಕೇಷನ್ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋನಲ್ಲಿ ಕೊನೆ ತನಕ ತಿಳಿಯೋಣ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ವೀಕ್ಷಕರೇ, ತಾವಿಲ್ಲಿ ನೋಡುತ್ತಿರುವ ಹಾಗೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು 2 ಇವೆ, ಬೆರಳಚ್ಚುಗಾರರ ಹುದ್ದೆಗಳು 1, ಬೆರಳಚ್ಚುಗಾರರದ್ದು 1, ಸ್ಟಾಫ್ ನರ್ಸ್ 1. ಸೊ ಇದೇ ರೀತಿ ಬಂದುಬಿಟ್ಟು ಎಂಟೆಡ್ ಸ್ಯಾನಿಟರಿ ವರ್ಕರ, ವಾರ್ಡಾಯ, ಸೊ ಇದು ಈ ರೀತಿಯಾದಂಥ ಹುದ್ದೆಗಳು ವೀಕ್ಷಕರೇ. ಸೊ ವೇತನ ಶ್ರೇಣಿ ಬಂದುಬಿಟ್ಟು 21,000ರಿಂದ 42,000 ಅಂತ ಹೇಳಿದ್ದಾರೆ. ಟೋಟಲಾಗಿ ವೇತನ ಶ್ರೇಣಿ ಇಲ್ಲಿ ನೋಡ್ಕೋಬೋದು. ಸ್ಟಾಫ್ ನರ್ಸ್ದವರಿಗೆ 33,000ದಿಂದ 62,000 ಇದೆ. ಬೆರಳಚ್ಚುಗಾರರಿಗೆ ಕೂಡ 33,000ದಿಂದ 62,000 ಇದೆ. ಸೊ ಈ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನು ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ ವೀಕ್ಷಕರೇ. ತಾವಿಲ್ಲಿ ನೋಡ್ಬೋದು ವೀಕ್ಷಕರೇ, ನೇಮಕಾತಿ ಇಲಾಖೆಯಿಂದ ಕರೆದಿರುವಂಥ ಹುದ್ದೆಗಳು ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹುಬ್ಬಳ್ಳಿಯಲ್ಲಿ ಇರುವಂಥ ಹುದ್ದೆಗಳು ಇವೆಲ್ಲ. ಸೊ ವೀಕ್ಷಕರೇ, ತಾವಿಲ್ಲಿ ನೋಡ್ಬೋದು ಹುದ್ದೆ ಹೆಸರು ದ್ವಿತೀಯ ದರ್ಜೆ ಸಹಾಯಕರು 2 ಹುದ್ದೆಗಳು. ಇನ್ನಾಗೆ ತಾನೇ ಹೇಳಿದೆ ನಾನು, ನೋಡ್ಬೋದು ಪ್ರಕಟಣೆ ಇದ್ದಂತೆ. ಸೊ ಇದು ಎಲ್ಲ ಬೆರಳಚ್ಚುಗಾರ 1, ಸ್ಟಾಫ್ ನರ್ಸ್ 1, ಸ್ಟಾಫ್ ನರ್ಸ್ ಇನ್ನೊಂದು ಹುದ್ದೆ, NMM ನರ್ಸ್ 1 ಹುದ್ದೆ, ಫಾರ್ಮಸಿಸ್ಟ್ 1 ಹುದ್ದೆ, ಫಾರ್ಮಸಿಸ್ಟ್ 1 ಹುದ್ದೆ, ಲ್ಯಾಬ್ರೇಟರಿ ಟೆಕ್ನಿಷಿಯನ್ 1, ಅಟೆಂಡರ್ 1, ಸ್ಯಾನಿಟರಿ ವರ್ಕರ್ 1, ವಾರ್ಡ್ ಆಯಾ 1 ಹುದ್ದೆಗಳು ವೀಕ್ಷಕರೇ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 13 ಹುದ್ದೆಗಳು. ವಿದ್ಯಾರ್ಥಿ ಬಂದುಬಿಟ್ಟು 10ನೇ ತರಗತಿ ಹುದ್ದೆಗಳು, 10ನೇ ತರಗತಿ ಪಾಸಾದವರಿಗೆ ಕೆಲವೊಂದಿಷ್ಟು ಹುದ್ದೆಗಳಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ಅದೇ ರೀತಿ ದ್ವಿತೀಯ ತರಗತಿ ಪಾಸಾದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಫಾರ್ಮಸಿಸ್ಟ್ ಪಾಸಾದವರಿಗೆ ಕೆಲವೊಂದಿಷ್ಟರಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ಅದೇ ರೀತಿ ಬೆರಳಚ್ಚು ಪರೀಕ್ಷೆ ಪಾಸಾಗಿರಬೇಕು ಬೆರಳಚ್ಚುಗಾರರ ಹುದ್ದೆಗೆ. ಸೊ ಅದಕ್ಕೆ ಆ ಕ್ವಾಲಿಫಿಕೇಷನ್ ಬೇಕಂತ ಹೇಳಿದ್ದಾರೆ ವೀಕ್ಷಕರೇ. ವಯಸ್ಸಿನ ಮಿತಿ ಬಂದುಬಿಟ್ಟು ಸಾಮಾನ್ಯ ವರ್ಗದವರಿಗೆ 18ರಿಂದ 40 ವರ್ಷ ವಯಸ್ಸಿನ ಮಿತಿ ಇರುತ್ತೆ ಮತ್ತು ಮೀಸಲಾತಿಗೆ ಅನುಗುಣವಾಗಿ ವಯೋಮಿತಿ ಸಡಿಲಿಕೆ ಬಟ್ ಇಲ್ಲಿ ಬಂದುಬಿಟ್ಟು ಒಂದೇ ವರ್ಗದವರಿಗೆ ಸೆಲೆಕ್ಷನ್ ಮಾಡ್ಕೋತಾರೆ. ಅರ್ಜಿ ಶುಲ್ಕ ಬಂದುಬಿಟ್ಟು ಗ್ರೂಪ್ ಸಿ ಹುದ್ದೆಗಳಿಗೆ 1,000 ರೂಪಾಯಿ, ಗ್ರೂಪ್ ಡಿ ಹುದ್ದೆಗಳಿಗೆ 600 ರೂಪಾಯಿ. ನೇಮಕಾತಿ ವಿಧಾನ ಬಂದುಬಿಟ್ಟು ಡೈರೆಕ್ಟ್ ಸೆಲೆಕ್ಷನ್ ಇದ್ದಿರುತ್ತೆ ವೀಕ್ಷಕರೇ. ಆಯುರ್ವೇದ ಮಹಾವಿದ್ಯಾಲಯ ಭೇಟಿ ನೀಡಿ ಅರ್ಜಿ ಫಾರ್ಮ್ ಪಡೆದು ಅಂಚೆ ಮೂಲಕ ಅರ್ಜಿ ಸಲ್ಲಿಸಬೇಕಂತ ಹೇಳಿದ್ದಾರೆ. ಸೊ ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟ್ ಮೂಲಕ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಇಲ್ಲಾಂದರೆ ನೇಮಕಾತಿ ವಿಧಾನ ಈ ರೀತಿ ನಡೆಯುತ್ತೆ. ಸೊ ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗಿದ್ದ ದಿನಾಂಕ 18 ಸೆಪ್ಟೆಂಬರ್ 2024, ಕೊನೆಯ ದಿನಾಂಕ 3 ಅಕ್ಟೋಬರ್ 2024 ವೀಕ್ಷಕರು ನೋಡ್ಬೋದು. ಬಟ್ ಯಾಕೆ ಕಾಸ್ಟ್ನವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ತಾವಿಲ್ಲಿ ನೋಡ್ಕೋಬೋದು ವೀಕ್ಷಕರೇ. ಈ ನೇಮಕಾತಿ ಪರಿಶಿಷ್ಟ ಜಾತಿ SC ಮತ್ತು ST ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಈ ಕಾಸ್ಟ್ನವರೇ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ವೀಕ್ಷಕರೇ. ಮತ್ತು ಯಾವುದೇ ಕಾಸ್ಟ್ನವರಿಗೆ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಲ್ಲ ಅವರು. ಸೊ ತಾವು ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಗಲಿ, ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಆಗಲಿ ತಮಗೆ ವಿಡಿಯೋನ ತಂದು ಕೊಡ್ತಾ ಇರ್ತೀನಿ. ಧನ್ಯವಾದಗಳು.